ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ವಿದ್ಯಾದಾನದಿ ಪುರುಷ ಸರಸ್ವತಿ ತತ್ವಪ್ರಸಾರದಿ ವ್ಯಾಸಯತಿ ಅನ್ನದಾನದಲ್ಲಿ ಅನ್ನಪೂರ್ಣಿಯು ರೋಗ ಕಳಿವ ಧನ್ವಂತರಿಯು ಅಂಥೇಳಿ ಸದ್ಗುರು ಸಿದ್ಧಾರೂಢರನ್ನು ಭಕ್ತರು ಭಾಳ ವಿಶೇಷವಾಗಿ ಗುಣಗಾನಗೈದರು. ವಿದ್ಯೆಯನ್ನು ಕರುಣಿಸುವ ಸರಸ್ವತಿಯಾದರು. ತತ್ವವನ್ನು ಬೋಧಿಸುವಲ್ಲಿ ವ್ಯಾಸ ಮಹರ್ಷಿಗಳಾದರು. ಅನ್ನದಾನವನ್ನು ಮಾಡುವಾಗ ಅನ್ನಪೂರ್ಣೇಶ್ವರಿಯಾದರು. ರೋಗ ರುಜಿನಗಳನ್ನು ಕಳೆಯುವ ಧನ್ವಂತರಿಯಾದರು ಸಿದ್ಧಾರೂಢರು. ಎಂತಹ ಒಂದು ಭವ್ಯವಾದಂಥ ವ್ಯಕ್ತಿತ್ವ, ಎಂತಹ ಒಂದು ಅಘಟಿತವಾದಂತಹ ಅವತಾರ ಅಂತ. ಜಾತಿ ಇಲ್ಲದ ಜ್ಯೋತಿಯಾಗಿ ಬೆಳಗಿ ನಿನ್ನ ಜಾತಿ ಯಾವುದು ಅಂತ ಹೇಳಿಕಾರ ಕೇಳಿದಾಗ ಮನುಷ್ಯ ಜಾತಿ ಅಂತ ಹೇಳಿದಂಥ ಮಹಾತ್ಮ ಸದ್ಗುರು ಸಿದ್ಧಾರೂಢಪ್ಪ. ಆವಾಗಿನ ಕಾಲಕ್ಕೆ ಮಲ ಹೊರುವ ಒಂದು ಕೆಟ್ಟ ಪದ್ಧತಿ ಇತ್ತು. ಒಬ್ಬ ಬಡ ಹೆಣ್ಮಗಳು ಮಲದ ಬುಟ್ಟಿಯನ್ನು ಹೊತ್ಕೊಂಡು ಬರ್ತಿದ್ಲು. ಎದುರಿಗೆ ಸಿದ್ಧಾರೂಢರು ಬರ್ತಿದ್ರು. ಸಿದ್ಧಾರೂಢರು ಬರೋದನ್ನು ನೋಡಿ ಆ ಹೆಣ್ಮಗಳು ಆ ಮಲದ ಬುಟ್ಟಿಯನ್ನು ಒಂದು ಗಿಡದ ಬುಡಕ್ಕೆ ಇಟ್ಟು ಆ ಮರಕ್ಕೆ ಮರಿಯಾಗಿ ನಿಂತಳು. ಮನಸ್ಸಿನೊಳಗೆ ವಿಚಾರ ಮಾಡಿದಳು, ಇಂತಹ ಮಹಾತ್ಮನನ್ನು ನಮ್ಮ ಮನೆಗೆ ಊಟಕ್ಕೆ ಹೆಂಗೆ ಕರ್ಕೊಂಡು ಹೋಗೋದು? ಯಾವ ಪುಣ್ಯಾತ್ಮರ ಮನೆಗೆ ಈ ಮಹಾತ್ಮ ಪ್ರಸಾದಕ್ಕೆ ಹೊಂಟಾನೋ ಅವರು ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ಮನುಷ್ಯನೊಳಗೆ ವಿಚಾರ ಮಾಡ್ತಾಳ. ನೇರವಾಗಿ ಆಕೆ ಎದುರಿಗೆನ ಬಂದು ನಿಂತಹ ಸಿದ್ಧಾರೂಢರು ಒಂದೇ ಮಾತು ಹೇಳಿದರು, ಯವ್ವ, ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿನ್ನ ಮನೆಗೆ ಪ್ರಸಾದಕ್ಕೆ ಬರ್ತೇನೆ ತಾಯಿ ಅಂದರು. ಎಷ್ಟೊಂದು ಆನಂದ ಆಗಿರಬಹುದು. ಅದು ಯಾವ ಒಂದು ಭಾವ ಮೂಡಿರ್ಬೋದು ಅಂತ ಆ ಮಲವನ್ನು ಹೊರುವ ತಾಯಿಯ ಮನಸ್ಸಿನಲ್ಲಿ ವಿಚಾರ ಮಾಡಬೇಕು. ಸಂತೋಷಭರಿತಳಾಗಿ ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ತನ್ನ ಕಾಯಕವನ್ನು ಮುಗಿಸಿ ಮನೆಗೆ ಹೋಗಿ ಆನಂದದಿಂದ ಎಲ್ಲ ವಿಚಾರ ಹೇಳ್ತಾಳೆ. ಮಾರನೇ ದಿನ ಶುಚಿರ್ಭೂತಳಾಗಿ ಸಿದ್ಧಾರೂಢರು ಬರುವ ದಾರಿಯನ್ನು ಕಾಯಕತ್ತಾಳ. ಸಿದ್ಧಾರೂಢರು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಉಚ್ಚರಿಸ್ಕೋತ ಆಕೆ ಮನೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ. ಪ್ರಸಾದ ಸ್ವೀಕಾರ ಮಾಡ್ಕೋತ ಒಂದು ಮಾತು ಆ ತಾಯಿ ಜೊತೆ ಮಾತಾಡ್ತಾರೆ. ಏನಂದ್ರೆ, ಯವ್ವ, ನಂದು ನಿಂದು ಇಬ್ಬರದು ಕಾಯಕ ಒಂದೇ ಐತಿ, ಸ್ವಲ್ಪ ಕಣ್ಣಿಗೆ ಕಾಣಕ್ಕೆ ಬೇರೆ ಐತಿ ಅಷ್ಟ ಅಂದ್ರೆ ಅವ್ರು. ಏನಪ್ಪ ಅಂತ ಕೇಳಿದ್ಲಕ್ಕೆ, ಯವ್ವ, ನೀನು ಹೊರಗಿನ ಮಲ ಹೊರತಿ, ನಾನು ಒಳಗಿನ ಮಲ ಹೊರತೇನೆ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಬಸಲಿಂಗಮ್ಮ ಸಾನಿಕೊಪ್ಪವರು ಭಾಳ ಚಂದ ಹೇಳ್ತಿದ್ರು. ಏನಂದ್ರೆ, ಸಿದ್ಧಾರೂಢ ಮಹಾತ್ಮರ ಬೋಧನೆಯನ್ನು ಕೇಳಿದ್ರೆ ನಾವು ಇವತ್ತು ಭೂಲೋಕದೊಳಗಿಲ್ಲಪ್ಪ, ಸ್ವರ್ಗಲೋಕದೊಳಗೆ ಅದೇವು ಅನ್ನುವಂಥ ಅನುಭವ ಆಗುತ್ತಿತ್ತು.
ಸಿದ್ಧಾರೂಢರು ಜಗತ್ತಿಗೆ ಎರಡು ವಿಷಯಗಳನ್ನು ಬೋಧಿಸಿದರು. ಏನಂತಂದ್ರೆ, ಹಸಿದವರಿಗೆ ಪ್ರಸಾದವನ್ನು ನೀಡು, ಮನಸ್ಸಿನೊಳಗೆ ಯಾವಾಗಲೂ ಸಹಿತ ಬಹಿರಂಗವಾಗಿನೇ ಇರಲಿ ಅಂತರಂಗವಾಗಿನೇ ಇರಲಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸಪ್ಪ ಅಂತ ಹೇಳಿದರು. ಪ್ರಸಾದದ ಮಹಿಮೆಯನ್ನು, ನಾಮದ ಮಹಿಮೆಯನ್ನು ಜಗತ್ತಿಗೆ ಸಾರಬೇಕಂಥೇಳಿನ ಸಿದ್ಧಾರೂಢರು ಹುಟ್ಟಿ ಬಂದಿದ್ರಪ್ಪ. ಲಕ್ಷೋಪಲಕ್ಷ ಜನ ಕೂಡಿದರೂ ಸಹಿತ ಪ್ರತಿಯೊಬ್ಬರ ಬಾಯಿಂದನೂ ಸಹಿತ ಓಂ ನಮಃ ಶಿವಾಯ ಅನ್ನೋದನ್ನು ಕೇಳಕ್ಕೆ ಸಿಗುತ್ತಿತ್ತು. ಪ್ರತಿಯೊಬ್ಬರೂ ಸಹಿತ ಪ್ರಸಾದವನ್ನು ಹಂಚುವ ಕಾರ್ಯದೊಳಗನೆ ಇರ್ತಿದ್ದರು. ಅದು ಎಂಥ ಆನಂದ! ಅದನ್ನು ನೋಡಿ ನಮ್ಮ ಜನ್ಮ ಸಾರ್ಥಕ ಆತಂತ ಹೇಳಿಕಾರ ನಾವು ಆನಂದ ಭಾಷ್ಪಗಳನ್ನು ಸುರಿಸ್ತಿದ್ವಿ ಅಂತ ಹೇಳ್ತಿದ್ರು ಬಸಲಿಂಗಮ್ಮನವರು. ಒಂದು ದಿವಸಕ್ಕೆ 20 ಚೀಲ ಹಳ್ಳು ಉಪ್ಪು ಖಾಲಿ ಆಗತ್ತಿತ್ತಂತ. ಅಂದ್ರೆ ಎಷ್ಟು ಪ್ರಮಾಣದೊಳಗೆ ಭಕ್ತರು ಕೂಡ್ತಿರಬಹುದು ಶಿವರಾತ್ರಿಯ ಒಂದು ಜಾತ್ರೆಗೆ ಅಂತ. 9 ದಿವಸ 10 ದಿವಸ ಪರ್ಯಂತರವಾಗಿ ಅನ್ನದಾಸೋಹ ನಿರಂತರವಾಗಿ ನಡೀತಿತ್ತು. ಪ್ರತಿಯೊಂದು ಊರಿನಿಂದನೂ ಸಹಿತ ದಾಸೋಹಗಳನ್ನು ನಡೆಸ್ತಿದ್ರು. ಅಗದಿ ಕನಿಷ್ಠ ಅಂದರೆ 200 ದಾಸೋಹಗಳು, ಮಠದ ದಾಸೋಹವನ್ನು ಬಿಟ್ಟು 200 ದಾಸೋಹಗಳು ಮಠವನ್ನು ಹಿಡ್ಕೊಂಡು 3 ಕಿಲೋಮೀಟರ್ ಸುತ್ತಲೂ ಇರ್ತಿದ್ದು. ಎಲ್ಲ ಥರದ ಪಂಚಪಕ್ವಾನ್ನಗಳನ್ನು ಮಾಡಿ ಭಕ್ತರಿಗೆ ಪ್ರಸಾದ ನೀಡಿ ತಾವು ತೃಪ್ತರಾಗುತ್ತಿದ್ದರು. ಆ ಒಂದು ಆನಂದಕರವಾದಂತಹ ಪ್ರಸಂಗ ನೆನೆಸ್ಕೊಂಡ್ರೆ ಇವತ್ತಿಗೂ ಸಹಿತ ಮೈ ರೋಮಾಂಚನ ಆಗತೈತಿ ಅಂತ ಹೇಳ್ತಿದ್ರು ಅವರು. ಎಂಥೆಂಥ ಲೀಲೆಗಳನ್ನು ಸಿದ್ಧಾರೂಢರು ಮಾಡಿ ತೋರಿಸಿದರು. ಗೋಪನಕೊಪ್ಪದ ಒಡ್ರ ಹುಚ್ಚಪ್ಪ ತಾ ಬಡವಿದ್ರೂ ಅಡ್ಡಿಯಿಲ್ಲ, 1-2 ಚೀಲ ರವೆಯ ಸಜ್ಜಕವನ್ನಾದರೂ ಸಹಿತ ಮಾಡಿ ಪ್ರಸಾದ ಹಂಚಬೇಕಂತೇಳಿ ಸಂಕಲ್ಪ ಮಾಡಿಕೊಂಡು 2 ಚೀಲ ರವೆ ಕೊಪ್ಪರಿಗೆ ಒಳಗೆ ಕುದಿಯಕ್ಕೆ ಹಾಕಿದಾನ. ಅವನ ಮಗ ಬೆಲ್ಲ ತರಕ್ಕೆ ಹೋಗಿದ್ದಾನೆ ಹುಬ್ಬಳ್ಳಿ ಪ್ಯಾಟಿಗೆ. ನೇರವಾಗಿ ಆ ಹುಚ್ಚಪ್ಪನ ಒಂದು ದಾಸೋಹಕ್ಕೆ ಬಂದಂತಹ ಸಿದ್ಧಾರೂಢರು ಪ್ರಸಾದ ತಯಾರಾತೇನೋ ಹುಚ್ಚಪ್ಪ ಅಂತ ಕೇಳಿದರು. ಯಪ್ಪ, ರವೆ ಕುದಿಯಕ್ಕಿಟ್ಟೆನಿ, ನನ್ನ ಮಗ ಬೆಲ್ಲ ತರಕ್ಕೆ ಹೋಗಿದ್ದಾನ, ಸದ್ಗುರುನಾಥ ಆ ಬೆಲ್ಲ ಹಾಕಿ ತಿರುವಿರ ಮುಗಿತ್ರಿ ಅಂತಂದ. ಅಲ್ಲೇ ಕುರ್ಚಿ ಮೇಲೆ ಸಿದ್ಧಾರೂಢರು ಕುಂತರು. ಚಹಾ ಮಾಡ್ಕೊಳಕ್ಕಂಥೇಳಿ 1 ಕಿಲೋ ಬೆಲ್ಲದ ಕನ್ನಿ ಇಟ್ಟಿದ್ರಲ್ಲಿ. ಸಿದ್ಧಾರೂಢರು ಅಂದರು, ಹುಚ್ಚಪ್ಪ ಎಂಥ ಹುಚ್ಚದಿಯೋ, ಇಲ್ಲಿ ಬೆಲ್ಲ ಐತಿ, ಬೆಲ್ಲ ತರಕ್ಕೆ ಕಳಿಸಿದನಂತೀಯಲ್ಲೋ ಅಂತಂದರು. ಹುಚ್ಚಪ್ಪನಕ್ಕ, ಯಪ್ಪ 2 ಕ್ವಿಂಟಲ್ ಬೆಲ್ಲ ಐತಿ, 2 ಕ್ವಿಂಟಲ್ ರವೆ ಐತಿಯಪ್ಪ, ಅದಕ್ಕೆ 4 ಕ್ವಿಂಟಲ್ ಬೆಲ್ಲ ಹಾಕಬೇಕು ಅಂದಾಗ ಸಜ್ಜಕ ಹದ ಆಗ್ತೈತಿ ತಂದೆ, 1/2 ಕಿಲೋ ಬೆಲ್ಲ ಇದೆಲ್ಲಿ ಸಾಲಬೇಕು ಅಂತಂದ. ಇರಲಿ ಬಾರೋ ಹುಚ್ಚಪ್ಪ ಅಂಥೇಳಿ ಅದೇ 1/2 ಕಿಲೋ ಬೆಲ್ಲ ಕುದಿಯುತ್ತಿರುವಂಥ ರವೆ ಒಳಗೆ ಹಾಕಿ ತಮ್ಮ ಕೈ ಹಾಕಿ ತಿರುವಿದಾರ. ಹುಚ್ಚಪ್ಪ, ಮೊದಲು ನೀನ ನೋಡು ಪ್ರಸಾದ ರುಚಿಯಾಗೈತಿಲ್ಲೋ ಅಂತ ಹೇಳಿಕಾರ ತಮ್ಮ ಕೈಯಾರೆ ಹುಚ್ಚಪ್ಪಗೆ ತುತ್ತು ಮಾಡಿ ತಿನ್ನಿಸಿದ್ರೆ ಇಡೀ ಜಾತ್ರೆ ಒಳಗನ ಅತ್ಯಂತ ರುಚಿಕರವಾದಂಥ ಪ್ರಸಾದ ಆಗಿತ್ತು. ಅದನ್ನು ನೋಡಿ ಹುಚ್ಚಪ್ಪ ಆನಂದಪಟ್ಟ. ಸಿದ್ಧಾರೂಢರ ಪಾದಕ್ಕೆ ನಮಸ್ಕರಿಸಿ, ಸದ್ಗುರುನಾಥ ನಿನ್ನ ಲೀಲೆ ದೊಡ್ಡದು, ನಿನ್ನ ಒಂದು ಮಹಿಮೆಯನ್ನು ಎಷ್ಟಂತ ಹಾಡಿ ಹೊಗಳಲಿ ಅಂದ. ಆವಾಗ ಸಿದ್ಧಾರೂಢರಂದರು, ಇದು ನನ್ನ ಲೀಲೆ ಅಲ್ಲಪ್ಪ, ಇದು ನನ್ನ ಪವಾಡ ಅಲ್ಲ, ಇದು ನಿನ್ನ ಅಂತರಂಗದೊಳಗಿರುವಂಥ ಪರಿಶುದ್ಧವಾದಂಥ ಭಕ್ತಿಪ. ಭಕ್ತಿ ಅಂದರೆ ಏನು?
ನಿಷ್ಕಾಮವಾದಂಥ ಪ್ರೇಮನ ಭಕ್ತಿ, ನೀ ಮಾಡಿದಂಥ ಗುರುವಿನ ನಿಷ್ಕಾಮವಾದ ಭಕ್ತಿನ ಈ ಪ್ರಸಾದವಾಗಿ ಮೂಡೈತಪ್ಪ ಅಂತಂದರು. ಎಂಥ ಒಂದು ಆನಂದ ಅಂತ. ಇದನ್ನೆಲ್ಲ ಬಸಲಿಂಗಮ್ಮನವರು ಹೇಳ್ತಿದ್ರು. ಅದನ್ನು ಕೇಳಿದಾಗ ಏನು ಅನ್ನಿಸ್ತಿತ್ತಪ್ಪ ಅಂದರೆ, ನಾವು ಆ ಕಾಲದೊಳಗೆ ಇರಬೇಕಾಗಿತ್ತಲ್ಲ, ನಾವು ಆ ಮಹಾತ್ಮನ ಒಂದು ಹಸ್ತಸ್ಪರ್ಶವಾದಂಥ ಪ್ರಸಾದವನ್ನು ಅನುಭವದಿತ್ತಲ್ಲ ಅಂಥೇಳಿ ನನಗೆ ಅನ್ನಿಸ್ತಿತ್ತು. ಆ ಇಚ್ಛೆ ಪೂರ್ಣ ಆದಂಥ ಅನುಭವ ಈಗ ನನಗೆ ಬರಾಕತ್ತೈತಿ. ಯಾಕಪ್ಪ ಅಂತಂದ್ರೆ, ಕೊಪ್ಪಳ ಸಂಸ್ಥಾನ ಗವಿಮಠ, ಆ ಗವಿಮಠದಲ್ಲಿ ನಡೆದಿರುವಂತಹ ಜಾತ್ರೆಯನ್ನು ನೋಡಿದಾಗ ಅನಿಸಕತ್ತೈತಿ, ಬಸಲಿಂಗಮ್ಮನವರು ಸಿದ್ಧಾರೂಢರ ಒಂದು ಕಾಲದಲ್ಲಿ ಅನುಭವಿಸಿದಂಥ ಆನಂದವನ್ನು ಕೊಪ್ಪಳದ ಗವಿಮಠಕ್ಕೆ ಜಾತ್ರೆಯಲ್ಲಿ ಇದ್ದಂಥ ಭಕ್ತರು ಅನುಭವಿಸಿದ್ರಲ್ಲಪ್ಪ ಅಂಥೇಳಿ ನನ್ನ ಮನಸ್ಸು ಆನಂದ ತುಂದುಲಿತವಾಗಕತ್ತೈತಿ. ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ರುದ್ರಮುನಿ ಮಹಾಶಿವಯೋಗಿಗಳಿಂದ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿನ ಸ್ಥಾಪಿತಗೊಂಡಂಥ ಈ ಸಂಸ್ಥಾನ ಮಠ ಗವಿಮಠ ಕೊಪ್ಪಳದು. 18 ಜನ ಜಗದ್ಗುರುಗಳು ಈ ಒಂದು ಪೀಠವನ್ನು ಅಲಂಕರಿಸಿದರು. ಈ ಒಂದು ಮಠದ ಪರಂಪರೆಯ 11ನೆಯ ಪೀಠಾಧಿಪತಿಗಳಾಗಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳು ಅವತಾರವನ್ನೆತ್ತಿದರು. ಪ್ರತ್ಯಕ್ಷ ಮಳೆಮಲ್ಲೇಶ್ವರನ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳ ರೂಪವನ್ನು ತಾಳಿ ಭೂಮಿಗೆ ಇಳಿದ, ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದ. ಗುರುವಾಣಿಯನ್ನು ನಿಜ ಮಾಡಿದ ಗವಿಸಿದ್ಧೇಶ ಅಮಾವಾಸ್ಯೆಯ ದಿನ ಪೂರ್ಣ ಹುಣ್ಣಿಮೆಯನ್ನು ತೋರಿಸಿದ ಗವಿಸಿದ್ಧೇಶ ನಿಷ್ಠೆಯಿಂದ ಕರೆದವರ ಕಷ್ಟಗಳನ್ನು ದೂರ ಮಾಡಿದ ಗವಿಸಿದ್ಧೇಶ ಕಲ್ಲನ್ನು ದುಡ್ಡನ್ನಾಗಿ ಮಾಡಿದ ಗವಿಸಿದ್ಧೇಶ ಕುಷ್ಠರೋಗವನ್ನು ನಿವಾರಿಸಿ ಶ್ರೇಷ್ಠ ಶಿವಯೋಗಿಯಾದ ಗವಿಸಿದ್ಧೇಶ ಕುರುಡನಿಗೆ ಕಣ್ಣುಗಳನ್ನು ಕರುಣಿಸಿ ಕರುಣಾಳು ಆದ ಗವಿಸಿದ್ಧೇಶ ಮೂಕನಿಗೆ ಮಾತನ್ನು ಕರುಣಿಸಿ ಮಹಾತ್ಮನಾದ ಗವಿಸಿದ್ಧೇಶ ಸತ್ತಂತಹ ಗೂಳಿಯನ್ನು ಬದುಕಿಸಿ ಮೃತ್ಯುಂಜಯನಾದ ಗವಿಸಿದ್ಧೇಶ ಬಿರುನುಡಿಗಳನ್ನು ಮಾತನಾಡಿದವರ ಪಾಲಿಗೆ ಬೆಂಕಿಯಾದ ಗವಿಸಿದ್ಧೇಶ ಜೋಳದ ರಾಶಿಯನ್ನು ಹುಲುಸು ಮಾಡಿದ ಗವಿಸಿದ್ಧೇಶ ಮಳೆಯನ್ನು ಬರಿಸಿ ಮಹಾಮಹಿಮನಾದ ಗವಿಸಿದ್ಧೇಶ ಹಿಂಗೆ ಅನೇಕ ಲೀಲೆಗಳನ್ನು ತೋರಿ ನಂಬಿದಂಥ ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನುವಾಗಿ ಜಗತ್ತನ್ನು ಉದ್ಧರಿಸಿದಂತಹ ಆ ಗವಿಮಠದ 11ನೆಯ ಜಗದ್ಗುರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗವಿಸಿದ್ಧೇಶ್ವರ ಮಹಾಶಿವಯೋಗಿಗಳು. ಅವರ ಗುರುಗಳಾದಂಥ ಚನ್ನಬಸವ ಮಹಾಶಿವಯೋಗಿಗಳು, ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಚನ್ನಬಸವ ಮಹಾಶಿವಯೋಗಿಗಳು ಅವ್ರ ಮೇಲೆ ಎಷ್ಟು ಪ್ರೀತಿ ಇದ್ರಂತ ಗವಿಸಿದ್ಧೇಶ್ವರರು. ಹಗಲಿ ರಾತ್ರಿ ಗುರುವಿನ ಸ್ಮರಣೆ, ಗುರುವಿನ ಗುಣಗಾನ, ಗುರುವಿನ ಧ್ಯಾನದೊಳಗನ ತಾವಿದ್ದರು. ಪ್ರತ್ಯಕ್ಷ ಶಿವನ ಅವತಾರನ ತಾವಿದ್ದರೂ ಸಹಿತ ಗುರುವಿಗಿಂತಲೂ ಮಿಗಿಲಾದವರು ಯಾರೂ ಇಲ್ಲ ಅಂಥೇಳಿ
ಜಗದ್ಗುರು ಚನ್ನಬಸವ ಮಹಾಶಿವಯೋಗಿಗಳ ಸೇವೆಯೊಳಗನ ನಿರತರಾಗಿರ್ತಿದ್ರು. ಯಾವಾಗ ಚನ್ನಬಸವ ಮಹಾಶಿವಯೋಗಿಗಳು ಆಯ್ತಪ್ಪ ಈ ಶರೀರವನ್ನು ಬಿಡುವಂಥ ಕಾಲ ಬಂತು ಅಂದಾಗ ತಮಗಾಗಿ ಒಂದು ಸಮಾಧಿಯನ್ನು ಮಾಡಿಸಿಕೊಂಡಿದ್ದರು. ಗುರುವನ್ನು ಬಿಟ್ಟ ನಾ ಇರಬಾರ್ದು ಅನ್ನುವಂಥ ಗುರುವಿನ ಮೇಲಿನ ಅಚಲವಾದಂಥ ಭಕ್ತಿ, ಅಂತಃಕರಣದ ಪ್ರೇಮ, ಅದರ ಒಂದು ಪ್ರಭಾವಕ್ಕಾಗಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗುರುಗಳ ಒಂದು ಸಮಾಧಿ ಒಳಗನ ಹೋಗಿ ಕುಳಿತು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿಬಿಟ್ರು. ಎಂಥ ಗುರು ಶಿಷ್ಯರ ಒಂದು ಸಂಬಂಧ ಅಂತ. ಗುರುವನ್ನು ಕುಂಡ್ರಿಸಿ ರಥವನ್ನು ಎಳೆಯುವ ಭಾಗ್ಯ ಶಿಷ್ಯನಿಗೆ ಇರ್ತಿತ್ತು. ಆದರೆ ಈ ಮಠದೊಳಗೆ ಪ್ರತ್ಯಕ್ಷ ಗುರುವನ ಶಿಷ್ಯನನ್ನು ಕೂಡಿಸಿ ರಥವನ್ನು ಎಳೆದ. ಇದೆಂಥ ಒಂದು ಶ್ರೇಷ್ಠವಾದ ಪರಂಪರೆ ಅಂತ ನಾವು ತಿಳ್ಕೊಳ್ಳಬಹುದಿಲ್ಲಿ. ಅದ ಪರಂಪರೆ ಒಳಗನ ಇವತ್ತಿನ ಪೀಠಾಧಿಪತಿಗಳಾದಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳು ಅವರನ್ನು ನೋಡಿದರೆ, ಅವರ ಮಾತುಗಳನ್ನು ಕೇಳಿದರೆ, ಅವರ ಒಂದು ತತ್ವವನ್ನು ತಿಳ್ಕೊಂಡ್ರೆ ಏನು ಅನಿಸಕತ್ತೈತಿಪ್ಪ ಅಂದ್ರೆ, ಪ್ರತ್ಯಕ್ಷ ಗವಿಸಿದ್ದೇಶ್ವರನ ಮತ್ತು ಹೊಳ್ಳಿ ಆ ಪುಣ್ಯಕ್ಷೇತ್ರವಾದಂಥ ಗವಿಮಠದ ಅಧಿಪತಿಗಳಾಗಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಒಂದು ರೂಪದೊಳಗೆ ಇವತ್ತು ನಮ್ಮ ಕಣ್ಣು ಮುಂದದಾರನು ಅಂತ ಭಾವ. ಎಷ್ಟು ದೊಡ್ಡ ಪ್ರಮಾಣದೊಳಗೆ ಪ್ರಸಾದ, ಎಷ್ಟೊಂದು ವೈಭವಯುತವಾದಂತಹ ಆನಂದವನ್ನು ನೀಡುವಂತಹ ವಾತಾವರಣ. ಅಭಿನವ ಗವಿಸಿದ್ದೇಶ್ವರ ಅಪ್ಪಾಜಿಯವರು ಮಾತನಾಡುವ ಒಂದೊಂದು ಮಾತಿನೊಳಗೆ ಎಂತಹ ಒಂದು ಅರ್ಥ ತುಂಬಿ ತುಳುಕಾಕತ್ತೈತಿ ಅಂತ. ತಮ್ಮ ಪ್ರವಚನದೊಳಗೆ ಬಹಳ ಸುಂದರವಾಗಿ ಹೇಳಿದರು. ಏನಂತಂದ್ರೆ, ಗುಲ್ಬರ್ಗಾದಿಂದ ಒಬ್ಬರು ಯಾರೋ ಭಕ್ತರು ಬಂದಾಗ, ಯಪ್ಪ ಇಷ್ಟು ದೊಡ್ಡ ಮಠ ಐತಿ, ನಿಮ್ಮದು ಒಂದು ಫೋಟೋನ ಇಲ್ಲ ಮಠದೊಳಗೆ ಅಂದಾಗ, ಏನು ನೋಡಿದೆಯಪ್ಪ ನೀನು ಅಂತ ಕೇಳಿದ್ರಂತ. ಒಂದು ಗವಿಸಿದ್ದೇಶ್ವರರ ಗದ್ದುಗೆಯನ್ನು ನೋಡಿದೆ, ಇನ್ನೊಂದು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶಿವಶಾಂತವೀರ ಮಹಾಶಿವಯೋಗಿಗಳ ಫೋಟೋ ನೋಡಿದೆ ಅಂತ ಅಂದ್ರಂಥ ಭಕ್ತರಾವಾಗ ಅಪ್ಪನವರು ಒಂದು ಮಾತು ಹೇಳಿದ್ರಂತ, ನೋಡಪ್ಪ, ಮನೆಯೊಳಗೆ ಮಾಲಕನ ಫೋಟೋ ಇರ್ತೈತೋ ಆಳ ಮನುಷ್ಯನ ಫೋಟೋ ಇರ್ತೈತೋ, ಯಪ್ಪ ಮಾಲಕನ ಫೋಟೋನೇ ಇರ್ತೈತ್ರಿ ಅಂದಮ್ಯಾಲ ಈ ಮಠದ ಮಾಲಕರು ಶಿವಶಾಂತವೀರ ಮಹಾಶಿವಯೋಗಿಗಳು, ಅವರ ಆಳು ನಾನು ಅಂತ ಹೇಳಿದಂತಹ ಪುಣ್ಯಾತ್ಮ ಜಗದ್ಗುರು ಈ ನಮ್ಮಪ್ಪ ಅಭಿನವ ಗವಿಸಿದ್ದೇಶ್ವರ ಮಹಾಶಿವಯೋಗಿ. ಎಷ್ಟೊಂದು ಭಕ್ತರ ಮೇಲೆ ಪ್ರೀತಿ, ಎಷ್ಟೊಂದು ಅಂತಃಕರಣ ತಮಗಂತ. ಯಪ್ಪ, ನೀವು ಮಾತನಾಡುವ ದೇವರು, ಯಪ್ಪ ನೀವು ಕಣ್ಣಿಗೆ ಕಾಣಿಸುವ ದೇವರು, ಯಪ್ಪ ನೀವು ನಡೆದಾಡುವ ದೇವರು. ಸಿದ್ಧಾರೂಢರನ್ನು ಪ್ರತ್ಯಕ್ಷವಾಗಿ ಕಾಣುವ ಭಾಗ್ಯ ನಮಗೆ ಸಿಗಲಿಲ್ಲ ಅಂತ ಕೊರಗಿತ್ತು.
ನಿಮ್ಮನ್ನು ನೋಡಿದಾಗ ಆ ಕೊರಗು ದೂರವಾಯಿತು ತಂದೆ. ನನ್ನನ್ನು ಗವಿಮಠ ಬಿಟ್ಟು ಹೊರಗೆ ಕರ್ಕೊಂಡು ಹೋಗಬೇಡ್ರಿಪ್ಪ. ನನ್ನನ್ನು ಯಾವ ಜಾತಿಗೆ ಧರ್ಮಕ್ಕೆ ಹೋಲಿಸ್ಬೇಡ್ರಿಪ್ಪ. ನಂದು ಎರಡು ಉದ್ದೇಶ ಅದಾವಪ್ಪ. ಒಂದು, ನಿಮ್ಮ ಸೇವೆಯನ್ನು ಮಾಡುವುದು. ಇನ್ನೊಂದು, ಎಲ್ಲರಲ್ಲಿಯೂ ದೇವರನ್ನು ಕಾಣುವುದಂತ ಹೇಳಿದಂಥ ಪುಣ್ಯಾತ್ಮರಪ್ಪ ನೀವು. ನಿಮ್ಮಂತಹ ಪುಣ್ಯಾತ್ಮರನ್ನು ಪಡೆದಂಥವರು ನಾವು ನಿಜವಾಗಿಯೂ ಸಹಿತ ಪುಣ್ಯವಂತರಪ್ಪ, ಪುಣ್ಯವಂತರು. ನಿಮ್ಮನ್ನು ಕುರಿತು ಹೇಳಲಿಕ್ಕೆ ಯಾವ ಮಾತೂ ಇಲ್ಲ. ನಿಮ್ಮ ಶ್ರೀಚರಣಗಳಿಗೆ ಅನಂತ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಅಪ್ಪ ಅಭಿನವ ಗವಿ ಸಿದ್ಧೇಶ, ನೀ ಮನುಷ್ಯನಲ್ಲೋ ದೇವರು. ಅಪ್ಪ ಅಭಿನವ ಗವಿ ಸಿದ್ಧೇಶ, ನೀ ಮನುಷ್ಯನಲ್ಲೋ ದೇವರು. ಅಪ್ಪ ಅಭಿನವ ಗವಿ ಸಿದ್ಧೇಶ, ನೀ ಮನುಷ್ಯನಲ್ಲೋ ದೇವರು.